ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ ಲೈನ್ ಕೊಡಲಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಡೆಡ್ ಲೈನ್ ನೀಡಿದ್ದಾರೆ ಸಚಿವರು ಕೃಷ್ಣ ಭೈರೇಗೌಡರು. ಮುಂದಿನ 6 ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಈಗ ಡೆಡ್ ಲೈನ್ ಅನ್ನು ನೀಡಲಾಗಿರೋದು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆ ಅಭಿವೃದ್ಧಿ ಆಗಬೇಕು. ಕ್ಯಾಮೆರಾಗಳ ಮೂಲಕ ಸರ್ವೆ ಮಾಡಿಸಿ ಗುಂಡಿಯನ್ನ ಮುಚ್ಚುತ್ತೇವೆ. ಜನ ದೂರು ಕೊಡಲಿ, ನಾವೇ ಸರ್ವೆ ಮಾಡಿ ಗುಂಡಿಯನ್ನ ಮುಚ್ಚುತ್ತೇವೆ. ಇನ್ನು ಮುಖ್ಯ ರಸ್ತೆ ಹಾಗೂ ಉಪ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವ ಕೆಲಸ ಆಗುತ್ತೆ. ರಸ್ತೆ ಗುಂಡಿಗಾಗಿ 7,600 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ದೀವಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡರು ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಮೆರಾ ಮೂಲಕ ಸರ್ವೆಯನ್ನ ಮಾಡ್ತೀವಿ. ಸರ್ವೆ ಆದ ನಂತರದಲ್ಲಿ ಇಡೀ ಬೆಂಗಳೂರಲ್ಲಿ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ 6 ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆ ಅಭಿವೃದ್ಧಿ ಆಗುತ್ತೆ. 7,600 ಕೋಟಿ ರೂಪಾಯಿ ಅನುದಾನವನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದೀವಿ ನಾವು ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಭೈರೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಮುಖ್ಯ ರಸ್ತೆಗಳಲ್ಲಿ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡಲ್ಲಿ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಬಿದ್ದಿದೆ ಅದನ್ನೆಲ್ಲ ಗುರುತಿಸ್ಬಿಟ್ಟು ನಾವು ಅದಕ್ಕೆ ತಂತ್ರಜ್ಞಾನವನ್ನ ಬಳಸಿ ಕೆಲವು ಕ್ಯಾಮರಾ ಮೌಂಟೆಡ್ ವಾಹನಗಳಲ್ಲಿ ಕ್ಯಾಮರಾಗಳನ್ನ ಹಾಕಿ ಆ ರೋಡ್ಗಳನ್ನ ಸರ್ವೆ ಮಾಡಿ ಆ ಸರ್ವೆ ಎಲ್ಲೆಲ್ಲಿ ಪಾಟ್ ಹೋಲ್ ಬಿದ್ದಿದೆ ಅಂತ ಗುರುತಿಸಿ ಸೆಪ್ಟೆಂಬರ್ ಕೊನೆ ವಾರದಷ್ಟೊತ್ತಿಗೆ ನಾವೇ ಇವುಗಳನ್ನ ಗುರುತಿಸಿ ಇವುಗಳನ್ನ ಪಾಟ್ ಹೋಲ್ ಫಿಲ್ಲಿಂಗ್ ಅನ್ನ ಮಾಡಬೇಕು.